टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚಿಕ್ಕಮಗಳೂರಿನಲ್ಲಿ ಹಾರ್ಟ್ ಅಟ್ಯಾಕ್ಗೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಮೂಡಿಗೆರೆ ತಾಲೂಕಿನಲ್ಲಿ ಇಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 29 ವರ್ಷದ ಮೀನಾಕ್ಷಿ ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಾರೆ. ಬೆಳಗೋಡು ಗ್ರಾಮದಲ್ಲಿ ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು ಮೀನಾಕ್ಷಿ. ಆಸ್ಪತ್ರೆಗೆ ಕರೆದೊಯ್ತಾ ಇದ್ದಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆಯೇ ಕಾರಿನಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಇನ್ನು 72 ವರ್ಷದ ಸುಮಿತ್ರೇಗೌಡ ಎಂಬ ವೃದ್ಧ ಕೂಡ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. ಬಿ ಹೊಸಳ್ಳಿ ಗ್ರಾಮದ 75 ವರ್ಷದ ವೃದ್ಧ ಮನೆಯಲ್ಲೇ ಕುಸಿದು ಬಿದ್ದು ಸುಮಿತ್ರೇಗೌಡ ಮೃತಪಟ್ಟಿದ್ದಾರೆ. ಹಾರ್ಟ್ ಅಟ್ಯಾಕ್ನ ಸಾವಿನ ಸರಣಿ ಮುಂದುವರೆದಿದೆ. ಚಿಕ್ಕಮಗಳೂರಿನಲ್ಲೂ ಕೂಡ ದಿನೇ ದಿನೇ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾ ಇರುವ ವರದಿಗಳು ಬಹಿರಂಗವಾಗ್ತಾ ಇದೆ. 29 ವರ್ಷದ ಮೀನಾಕ್ಷಿ ಎಂಬಾಕೆ ಸಾವನ್ನಪ್ಪಿದ್ರೆ, ಮತ್ತೊಂದು ಕಡೆ ವೃದ್ಧ ಅವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮೂಡಿಗೆರೆ ತಾಲೂಕಿನಲ್ಲೇ ಇಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿರುವುದು. ಈ ಮುಖ್ಯವಾಗಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವವರ ಸಂಖ್ಯೆ ರಾಜ್ಯದಲ್ಲಿ ಮತ್ತು ಹೆಚ್ಚಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್. ಹಾಸನ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಗಮನಿಸ್ತಾ ಇದ್ದೀವಿ. ಚಿಕ್ಕಮಗಳೂರಿನಲ್ಲೂ ಕೂಡ ಇಂತಹ ಪ್ರಕರಣಗಳು ವರದಿಯಾಗ್ತಿರೋದು ಆತಂಕವನ್ನ ಮೂಡಿಸಿದೆ. ಇಬ್ಬರು ಮೃತಪಟ್ಟಿದ್ದಾರೆ. ಖಂಡಿತವಾಗ್ಲೂ ಮಧು, ಏನು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಹೃದಯಾಘಾತದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಪಕ್ಕದ ಹಾಸನದಲ್ಲಿ ಏನು ಸಾಲು ಸಾಲು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದೇ ರೀತಿ ಚಿಕ್ಕಮಗಳೂರಿನಲ್ಲೂ ಕೂಡ ದಿನದಿಂದ ದಿನಕ್ಕೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಏರಿಕೆ ಆಗ್ತಾ ಇರುವಂತದ್ದು. ಅದರಲ್ಲೂ ಮೂಡಿಗೆರೆ ತಾಲೂಕಿನಲ್ಲಿ ಒಂದೇ ದಿನ ಇಬ್ಬರು ಬಲಿಯಾಗಿರುವಂತದ್ದು. ಪ್ರಮುಖವಾಗಿ 75 ವರ್ಷದ ವೃದ್ಧ ಜೊತೆಗೆ 29 ವರ್ಷದ ಮಹಿಳೆ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರುವಂತದ್ದು. ಪ್ರಮುಖವಾಗಿ ಮೂಡಿಗೆರೆ ತಾಲೂಕಿನ ಜಿ ಹೊಸಳ್ಳಿ ಗ್ರಾಮದ 75 ವರ್ಷದ ವೃದ್ಧ ಸುಮಿತ್ರೇಗೌಡ ಅವರು ನಿನ್ನೆ ರಾತ್ರಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರುವಂತದ್ದು. ಅದೇ ರೀತಿ ಅದರ ಪಕ್ಕದ ಊರಿನವರೇ ಆದಂತಹ 29 ವರ್ಷದ ಮೀನಾಕ್ಷಿ ಎಂಬ ಮಹಿಳೆ ತೀವ್ರ ಜ್ವರದಿಂದ ಬಳಲ್ತಾ ಇದ್ರು. ಇವರನ್ನ ಮೂಡಿಗೆರೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಇವರನ್ನ ದಾಖಲು ಮಾಡ್ಲಿಕ್ಕಾಗಿ ಅವರು ಕುಟುಂಬಸ್ಥರು ಕಾರ್ನಲ್ಲಿ ಕರ್ಕೊಂಡ್ ಬರ್ತಾ ಇದ್ರು. ಆದ್ರೆ ಮಾರ್ಗದ ಮಧ್ಯೆ ಇವ್ರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಏಕಾಏಕಿ ಕಾರಿನಲ್ಲೇನೆ ಈ 29 ವರ್ಷದ ಮೀನಾಕ್ಷಿ ಮೃತಪಟ್ಟಿರುವಂತದ್ದು. ಇವರನ್ನ ಮೃತದೇಹವನ್ನ ಈಗ ಆಲ್ರೆಡಿ ಮೂಡಿಗೆರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಒಂದು ರವಾನೆಯನ್ನ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಇಬ್ಬರ ಸಾವೇನಿದೆ ಅದು ಹಾರ್ಟ್ ಅಟ್ಯಾಕ್ ನಿಂದ ಆಗಿದೆ ಅಂತ ಹೇಳಿ ವೈದ್ಯರು ಕೂಡ ದೃಢಪಡಿಸಿರುವಂತದ್ದು. ಪ್ರಮುಖವಾಗಿ ಚಿಕ್ಕಮಗಳೂರಿನಲ್ಲೂ ಕೂಡ ಕಳೆದ ಒಂದು ವಾರದಿಂದ ನಿರಂತರವಾಗಿ ಹಾರ್ಟ್ ಅಟ್ಯಾಕ್ಗೆ ಬಲಿ ಆಗ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಮಧು, ಧನ್ಯವಾದ ಅಶ್ವಿತ್ ತಮ್ಮ ಮಾಹಿತಿಗಾಗಿ. ನಾವು ಗಮನಿಸಿದ್ವಿ ಚಿಕ್ಕಮಗಳೂರಿನಲ್ಲಿ ಹೇಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಅಂತ ಹೇಳಿ. ಇನ್ನು ಹಾಸನದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ನಡುವೆ ಚಿಕ್ಕಮಗಳೂರಿನಲ್ಲಿ ಮೃತಪಟ್ಟಂತಹ ಮೀನಾಕ್ಷಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಆಕೆಯ ಹೆಲ್ತ್ ಕಂಡೀಷನ್ ಹೇಗಿತ್ತು ಅಂತ ಹೇಳಿ. ಚೆನ್ನಾಗಿ ಇದ್ದವಳಿಗೆ ಎದೆ ಉರಿ ಕಾಣಿಸಿಕೊಂಡಿದೆ. ಆಸ್ಪತ್ರೆಗೆ ಕರೆದುಕೊಂಡು ಕುಟುಂಬಸ್ಥರು ಹೋಗುವಷ್ಟರಲ್ಲೇ ಆಕೆ ಕೊನೆ ಉಸಿರೆಳೆದಿದ್ದಾಳೆ. ಎದೆಯ ಮಧ್ಯ ಭಾಗ ಉರಿ ಅಂತ ಮೀನಾಕ್ಷಿ ಹೇಳ್ತಾ ಇದ್ಲಂತೆ. ಸಾವಿನ ಬಗ್ಗೆ ಮೀನಾಕ್ಷಿ ತಂಗಿ ನೇತ್ರ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೀನಾಕ್ಷಿ ಅವರಿಗೆ ಜ್ವರ ಇತ್ತು, 3 ದಿನದಿಂದ ಅವರು ಹುಷಾರ್ ತಪ್ಪಿದ್ರು. ಸಾವಿನ ಬಗ್ಗೆ ಮೀನಾಕ್ಷಿ ತಂಗಿ ನೇತ್ರ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಕೆ ಕೊನೆ ಉಸಿರೆಳೆಯೋದಕ್ಕೂ ಮುನ್ನ ಏನೇನ್ ಆಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸ್ವಲ್ಪ BP ಲೋ ಆಗಿತ್ತು ಅಂತಾನೂ ಅವರು ಹೇಳಿದ್ದಾರೆ. ಮೊನ್ನೆಯಿಂದ ಬರೀ ಜ್ವರ, 3 ದಿನದಿಂದ ಜ್ವರ ಅಂತ ಅಷ್ಟೇ ಆಯಿತು. ನಿನ್ನೆ ಚೆನ್ನಾಗಿದ್ಲು, ನಿನ್ನೆ ಚೆನ್ನಾಗಿದ್ಲು. ಆದ್ಮೇಲೆ ನಿನ್ನೆ ಸಂಜೆ ಬರೀ ಮಧ್ಯ ಭಾಗ ಅಷ್ಟೇ ಉರಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ರಿಲೇಟಿವ್ ಗಾಡಿಯಲ್ಲಿ ಕರ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಡೆತ್ ಅಂತ ಇತ್ತು. ಏನು ಕೆಲಸ? ಕೂಲಿ ಕೆಲಸ ಮಾತಾಡೋ. ನಿನ್ನೆ ಎಷ್ಟೊತ್ತಿಗೆ ಆಗಿದೆ? ಎಷ್ಟೊತ್ತಿಗೆ ಅದು? ನಿನ್ನೆ ಒಂದು 6ವರೆಗೇನೋ ಎದೆನೋವು ಅಂತ ಅಷ್ಟೇ ಹೇಳಿದ್ರು. ಎದೆನೋವು ಅಂದ್ರೆ ಮಧ್ಯ ಭಾಗ ಉರಿ ಅಷ್ಟೇ, ಎದೆನೋವಲ್ಲ ಫುಲ್ಲು ಅಷ್ಟೇ ಉರಿ ಅಂತ ಹೇಳಿದ್ದಷ್ಟೇ. ಮತ್ತೆ ಕರ್ಕೊಂಡು ಬಂದ್ವಿ ಯಾವಾಗಲೇ ರಿಲೇಟಿವ್ ಗಾಡಿಯಲ್ಲಿ. ಅಷ್ಟೊತ್ತಿಗೆ ಇಲ್ಲಿ ಬರ್ಬೇಕಾದ್ರೆ ಡೆತ್ ಆಗ್ಬಿಟ್ಟು. ಇಲ್ಲಿ ಅಲ್ಲಿ ಹತ್ರದಲ್ಲಿ ಯಾವ್ದು ಆಸ್ಪತ್ರೆ ಇಲ್ಲ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಮೊನ್ನೆ. BP ಲೋ ಅಂತ ಅಷ್ಟೇ ಹೇಳಿದ್ರು. ಮತ್ತೆ ಜ್ವರ ಏನ್ ಪ್ರಾಬ್ಲಮ್ ಇಲ್ಲ, ಕರ್ಕೊಂಡು ಹೋಗಿ ಮನೆಗೆ ಅಂದ್ರು. ಬನ್ಕಲ್ಲು ರವಿ ಡಾಕ್ಟರ್ ಇದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಮೊನ್ನೆಯಿಂದ ಬರೀ ಜ್ವರ, 3 ದಿನದಿಂದ ಜ್ವರ ಅಂತ ಅಷ್ಟೇ ಆಯಿತು.